ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಕಳೆದ 3 ದಿವಸಗಳು ಮಂಗಳವಾರ, ಬುಧವಾರ ಮತ್ತು ಗುರುವಾರ 3 ದಿವಸಗಳ ಕಾಲ ಭಂಡಾರಕೆರೆಯಲ್ಲಿ ಇದ್ದೆ. ಭಂಡಾರಕೆರೆ ರಾಜ ತನ್ನ ಭಂಡಾರ ಇದ್ದ ಜಾಗವನ್ನ ಅಚ್ಯುತ ಪ್ರಜ್ಞರಿಗೆ ಕೊಟ್ಟನಂತೆ. ಅದಕ್ಕೆ ಅದರ ಹೆಸರು ಭಂಡಾರಕೇರಿ ಮಠ ಅಂತ. ಹೆಸರಲ್ಲಿ ಮಾತ್ರ ಭಂಡಾರ. ಆದರೆ ಆ ಮಠದಲ್ಲಿ ಬಂದ ತಪಸ್ವಿಗಳು ಮತ್ತೆ ಆ ಜಾಗ ಎಲ್ಲ ಬಹಳ ಸೊಗಸಾಗಿ ಇದೆ. ಚಾತುರ್ಮಾಸ್ಯದಲ್ಲಿ ಯಾರಾದರೂ ಹೋಗಿ ಬರ್ತೇವೆ ಅಂತಂದ್ರೆ ಹೋಗಿ ಬರಬಹುದು. ಅಷ್ಟು ಚೆನ್ನಾಗಿದೆ ಜಾಗ ಅದು. ಈ ಭಂಡಾರಕೆರೆಯಲ್ಲಿ ಮಹಾಭಾರತದ ಆದಿಪರ್ವದ ಬಗೆಗೆ ಒಂದು ಚಿಂತನೆ ಆಗಿತ್ತು. ಒಂದು ಯಯಾತಿ, ಇನ್ನೊಂದು ಉದ್ದಾಲಕನ ಮಗ ಶ್ವೇತಕೇತು, ಇನ್ನೊಂದು ಅಣಿಮಾಂಡವ್ಯ. 3 ಪುಟ್ಟ ಕಥೆಗಳನ್ನ ಹೇಳಬೇಕು ಅಂತ. ಯಯಾತಿ ಅದು ಹೆಸರಿಗೆ ಪುಟ್ಟ ಕಥೆ. ಅದೊಂದು ಸುಮಾರು 1 ವಾರ ಹೇಳಬಹುದಾದಷ್ಟು ಸಾಮಗ್ರಿ ಇರುವಂತಹ ಒಂದು ಕಥೆ. ಅದು ಆದಿಪರ್ವದಲ್ಲಿ ಬರುತ್ತೆ. ಆ ಆದಿಪರ್ವದ ಕಥೆ ಏನಿದೆ ಅದು ಪ್ರಾಯ ನಿಮಗೆಲ್ಲರಿಗೂ ಮಿಸ್ ಆಗಿದೆ. ಕಾರಣ, ಈ ಮಹಾಭಾರತವನ್ನು ನಾನು ಶುರು ಮಾಡ್ತೇನೆ ಅಂತಂದಾಗ ಎದುರುಗಡೆ 4-5 ಜನ ಇದ್ರು. ITI ಲೇಔಟಿನಲ್ಲಿ ಈಗ ಒಂದು ಪೆಟ್ರೋಲ್ ಪಂಪ್ ಇದೆಯಲ್ಲ, ಅದರ ಮೇಲ್ಗಡೆ ಇರುವ ಮನೆಯಲ್ಲಿ ಮಹಾಭಾರತ ಮತ್ತೆ ನ್ಯಾಯಸುಧಾ 2 ಶುರು ಆಯಿತು. ನ್ಯಾಯಸುಧಾ ಮತ್ತೆ ಮಹಾಭಾರತ. ಆ ನ್ಯಾಯಸುಧಾ ಮುಗಿತು. ಮಹಾಭಾರತ ಎಷ್ಟಿದೆ ಅದು, ಅದರಿಂದಾಗಿ ಅದು ಮುಂದೆ ಬರಿತಾ ಹೋಯಿತು. ಆಮೇಲೆ ಮನೆ ಚೇಂಜ್ ಮಾಡಬೇಕಾಯ್ತು. ಮನೆ ಚೇಂಜ್ ಮಾಡಬೇಕಾದಾಗ ನಾನು ಕುಮುದಮ್ಮನವರ ಹತ್ತಿರ ಕೇಳೋಣ ಅಂತ ಅಂದುಕೊಂಡೆ. ಆ ತಾಯಿಗೆ ವಿದ್ಯಾಧೀಶರು ಕನಸಿನಲ್ಲಿ ಬಂದು ಸ್ವಪ್ನದಲ್ಲಿ ಇವರು ಕೇಳಿಕೊಂಡ್ರಂತೆ, ನನಗೆ ವೇದವ್ಯಾಸರ ನೆಲೆ ಆಗಬೇಕು ಅಂತ. ತಾಯಿಯವರಿಗೆ ಅವರು ಕನಸಿನಲ್ಲಿ ಮಂತ್ರಾಕ್ಷತೆ ಕೊಟ್ಟ ಹಾಗಾಯಿತು, ವೇದವ್ಯಾಸರು ಬರ್ತಾರೆ ಅಂತ. ಅದರಂತೆ ನಾನು ಹೋಗಿ ಕೇಳಿದೆ, ಕನೆಕ್ಟ್ ಆಯಿತು, ಅಲ್ಲಿ ಮಾಡುವ ಹಾಗೆ ಆಯಿತು. ಆದರೆ ಆದಿಪರ್ವ ಇದೆಯಲ್ಲ, ಆ ಆದಿಪರ್ವ ಅಲ್ಲಿ ಆಗಿರಲಿಲ್ಲ. ಕಾರಣ ಏನು ಅಂದರೆ ಅದು ಮುಗಿದು ಹೋಗಿತ್ತು. ಸಭಾಪರ್ವ ಶುರು ಆಯಿತು. ಆದಿಪರ್ವ ಕಡೆಗೆ ಬಂದು ಸಭಾಪರ್ವ ಶುರು ಆಯಿತು. ಆಗ ರೆಕಾರ್ಡಿಂಗ್ ಯಾರು ಮಾಡ್ತಾ ಇರಲಿಲ್ಲ. ಸ್ವಲ್ಪ ನಾಗೇಂದ್ರ ರಾವ್ ಅನ್ನುವರು
ರೆಕಾರ್ಡ್ ಮಾಡ್ತಾ ಇದ್ರು, ಆದರೆ ಅದು ಕ್ರಮವಾಗಿ ನಮಗೆ ಇವತ್ತು ಉಪಲಬ್ಧಿ ಇಲ್ಲ. ಅರಣ್ಯ ಪರ್ವದಿಂದ ರೆಕಾರ್ಡ್ ಆಗ್ಲಿಕ್ಕೆ ಶುರು ಆಯಿತು. ಅದು ಎಷ್ಟು ಉಳ್ಕೊಂಡಿದೆಯೋ ಬಿಟ್ಟಿದೆಯೋ ನನಗೆ ಗೊತ್ತಿಲ್ಲ. ಆಮೇಲೆ ಕೊರೋನಾ ಬಂದ ಮೇಲೆ ಒಂದು ದೊಡ್ಡ ಟರ್ನ್ ಆಗಿ ತಾತ್ಪರ್ಯ ನಿರ್ಣಯದಿಂದ ಶುರು ಮಾಡಿ, ಮೊದಲನೇ ಅಧ್ಯಾಯದಿಂದ ಶುರು ಮಾಡಿ ಕ್ರಮವಾಗಿ ಇಲ್ಲಿಗೆ ಬಂದದ್ದು. ಅದರಿಂದಾಗಿ ಇಲ್ಲಿ ಇವತ್ತು ಅನುಶಾಸನ ಪರ್ವದ ತನಕ ಇದೆ. ಅರಣ್ಯ ಪರ್ವದಿಂದ ಹಿಡಿದು ಅನುಶಾಸನ ಪರ್ವದ ತನಕ ಇದೆ. ಈ ಸರ್ತಿ ಮಹಾಭಾರತ ಮುಗಿದ ಮೇಲೆ, ಅಂದರೆ ಮುಗಿಲಿಕ್ಕೆ ಇನ್ನೂ ಒಂದು 6 ತಿಂಗಳು ಆಗಬಹುದು ಅಂತ ಒಂದು ನಿರೀಕ್ಷೆ ಇದೆ. ದೇವರು ಅದನ್ನು ಆಗಗೊಡಬೇಕು. ಈಗಾಗಲೇ ನಾವು ಆಶ್ವಮೇಧಿಕ ಪರ್ವಕ್ಕೆ ಬಂದಿದ್ದೇವೆ. ಇಲ್ಲಿ ದೊಡ್ಡದಿರೋದು ಅಂತಂದ್ರೆ ಅನುಗೀತೆ. ಅನುಗೀತೆ ಒಂದು 50 ಅಧ್ಯಾಯ ಇದೆ. ಉಳಿದಂತೆ ಅದು ವೇಗವಾಗಿ ಹೋಗುತ್ತೆ. ಒಂದು 20 ಅಧ್ಯಾಯ ಇದು ಕಟ್ಟಾಯಿತು ಅಂತಂದ್ರೆ ಬೇಗ ಬೇಗ ಹೋಗುತ್ತೆ. ಆಶ್ರಮವಾಸಿಕ ಪರ್ವ ಬಹಳ ಕಡಿಮೆ ಇದೆ. ಇನ್ನು ಮೌಸಲ ಪರ್ವ ಇವೆಲ್ಲ ಬೆರಳೆಣಿಕೆಯ ಅಧ್ಯಾಯಗಳನ್ನು ಒಳಗೊಂಡಿದೆ. ಇದು ಮುಗಿದ ಮೇಲೆ ಮತ್ತೆ ಭಾಗವತ ಮಾಡಬೇಕು ಅಂತ ಎಲ್ಲರ ಅಪೇಕ್ಷೆ. ಈ ಭಾಗವತ ಮಾಡಿದ ಮೇಲೆ ಈ ಹಳೆಯ ಭಾಗವತ ಏನು ಈಗ ಓಡ್ತಾ ಇದೆ ಅದನ್ನು ಡಿಲೀಟ್ ಮಾಡಿಸೋದು ಅಂತ ಅಂದುಕೋತಾ ಇದ್ದೇನೆ. ಯಾಕೆಂದ್ರೆ ಬಹಳ ಅಪ್ರಬುದ್ಧವಾಗಿ ಹೇಳಿದ್ದೇನೇನೋ ಅಂತ ನನಗೆ ಒಮ್ಮೊಮ್ಮೆ ಅನಿಸುತ್ತೆ. ಆ ಅಪ್ರಬುದ್ಧತೆ ಕೊಡ ಇಲ್ಲ. ಯಾಕೆಂದ್ರೆ ಮುಂದಿನ ಸರ್ತಿ ಬಂದಾಗ ಅಯ್ಯೋ ಹಿಂದೆ ನಾನು ಇನ್ನೂ ಚೆನ್ನಾಗಿ ಹೇಳಬಹುದಿತ್ತು ಅಂತ ಅನ್ನಿಸುತ್ತೆ. ಅದರಿಂದಾಗಿ ಆದಿಪರ್ವ ಅಲ್ಲಿ 3 ದಿವಸ ಹೇಳಿದ್ರಲ್ಲ, ಅದರ ಉಪಾಖ್ಯಾನಗಳನ್ನು ಜನರು ಕೇಳ್ತಾರೆ ಅಂತನ್ನುವ ದೃಷ್ಟಿಯಿಂದ ನಾನು ಆಯಿತು ಅಂತ ಹೇಳಿ ಅಲ್ಲಿಗೆ ಹೋಗಿ 3 ದಿವಸ ಮಾಡಿದೆ. ಗುರುಗಳ ಆಜ್ಞೆ ಬೇರೆ. ಅದರಲ್ಲಿ 3 ಕಥೆಗಳನ್ನು ಹೇಳಿದ್ದೇನೆ. ಯಯಾತಿ, ಆಮೇಲೆ ಅಣಿಮಾಂಡವ್ಯ, ಹಾಗೆ ಶ್ವೇತಕೇತು. ಅಣಿಮಾಂಡವ್ಯನ ಕಾಲದಲ್ಲಿ ಒಂದು ಕಥೆ ಅದು ಬರುತ್ತೆ. ಅಣಿಮಾಂಡವ್ಯ ಏನು ಮಾಡಿದ, ತಪಸ್ಸಿಗೆ ಅಂತ ಒಂದು ಒಳ್ಳೆ ಜಾಗವನ್ನು ನೋಡಿ ಕೂತ್ಕೊಂಡ. ಅಲ್ಲಿ ಕೆಲವರು ಕಳ್ಳರು ಬಂದು ಅವನು ಮಲ್ಕೊಳ್ತಾ ಇದ್ದ ಗುಡಿಸಲಲ್ಲಿ ಅಡಗಿಕೊಂಡ್ರು. ಪೊಲೀಸರು ಬಂದರು, ಅಂದರೆ ಅವತ್ತಿನ ಕಾಲದ ರಾಜಭಟರು ಬಂದು ಎಲ್ಲಿ ಅಂತ ಕೇಳಿದ್ರು. ಏನು ಮಾತಿಲ್ಲ. ಸಿಕ್ಕಿದ್ರು ಅಲ್ಲಿ ಇನ್ನು ಕೆಲವರಿಗೆ. ಇವನು ಕೂಡ ಅದೇ ಗ್ಯಾಂಗಿನಲ್ಲಿ ಇದ್ದವ ಅಂತ ಹೇಳಿ ತಗೊಂಡು ಹೋಗಿ ಶೂಲಕ್ಕೆ ಏರಿಸಿದರು. ಶೂಲಕ್ಕೆ ಏರಿಸೋದು ಅನ್ನೋದು ಒಂದು ಭಯಾನಕವಾದ ಸಂಗತಿ. ಒಂದು ಕಿತ್ತಳೆಯನ್ನೋ ಮೂಸಂಬಿಯನ್ನೋ ಚೂಪಾದ ಮೊನೆ ಇರುವ ಮೊಳಕ್ಕೆ ಚುಚ್ಚಿಬಿಟ್ರೆ ಹಾಗೆ ಮನುಷ್ಯನ ದೇಹವನ್ನ ಹಾಕಿಬಿಡ್ತಾರೆ. ಹಂಗೆ ಚುಚ್ಚಿಬಿಡ್ತಾರೆ. ಇಲ್ಲಿ ಕೆಳಗಡೆಯಿಂದ ಶುರು ಆಯ್ತು ಅಂತಂದ್ರೆ ತಲೆ ಮೇಲ್ಗಡೆ ಬಂದ್ಬಿಡ್ಬೇಕದು. ಆ ಥರ ಹಾಗೆ ಮಾಡಿದ್ರು ಅವನು ಸಾಯ್ಲಿಲ್ಲ. ಅವನಿಗೆ ಎಲ್ಲರೂ ಬಂದು ಕೇಳಿದ್ರು, ಋಷಿಗಳೆಲ್ಲ. ಋಷಯ ಶಕುನಾ ಭೂತ್ವ ಮಾಂಡವ್ಯಂ ಸಮುಪಾಸತ. ಬಂದು ಕೇಳಿದ್ರು, ಯಾಕೆ ನಿನಗೆ ಈ ಫಲ, ಯಾಕೆ ಈ ಶಿಕ್ಷೆ ನಿನಗೆ ಅಂತ. ಪ್ರಾಯ ನನ್ನ ತಪ್ಪೇ ಇರಬೇಕು, ಅದರಿಂದಾಗಿ ನನಗೆ ಈ ಶಿಕ್ಷೆ ಆಗಿದೆ ಅಂತ ಅವ ಹೇಳಿದ. ಕಡೆಗೆ ಹೋಗಿ ರಾಜನಿಗೆ ಹೇಳಿದ್ರು. ರಾಜನಿಗೆ ಗಾಬರಿಯಾಗಿ ಬಂದು ಅವರನ್ನು ಬಿಡಿಸಿದ. ಆದರೆ ಒಂದು ಸ್ವಲ್ಪ ಅಣಿಮಾಂಡವ್ಯ, ಅಣಿ ಅಥವಾ ಆಣಿ 2 ಶಬ್ದ ಉಂಟು. ಅಣಿ ಉಳ್ಕೊಂಡ್ಬಿಡ್ತು. ಮೊಳೆ ಅದು ಏನು ಮಾಡಿದ್ರು ಕಿತ್ಲಿಕ್ಕೆ ಬರಲೇ ಇಲ್ಲ. ಅದರಲ್ಲಿ ಅವನು ಆಯಿತು, ಹೂವು ಮತ್ತೆ ಹಣ್ಣುಗಳ ಬುಟ್ಟಿಯನ್ನು ನೇತಾಕಲಿಕ್ಕಾಗತ್ತೆ ಅಂತ ಅಂದುಕೊಂಡಂತೆ ಅವನು. ಆಮೇಲೆ ಅನ್ನಿಸಿತು, ಹೋಗಿ ಯಮನನ್ನ ಕೇಳಿದ. ಯಮನನ್ನ ಕೇಳಿದಾಗ ಯಮ ಹೇಳಿದ, ಪತಂಗಿಕಾನಾಂ ಪೃಷ್ಠೇಶು ತ್ವಯೈಷಿಕಾ ಪ್ರವೇಶಿತ. ಪುಟ್ಟ ಪುಟ್ಟ ನೊಣಗಳ ಹಿಂದ್ಗಡೆಗೆ ನೀನೇನು ಮಾಡಿದೆ, ಸೂಜಿಯನ್ನ ಚುಚ್ಚಿದ್ದೆ, ಅದರಿಂದಾಗಿ ಈ ಶಿಕ್ಷೆ ಆಗಿದೆ ಅಂತ. ಯಾವ ವಯಸ್ಸಿನಲ್ಲಿ ಚುಚ್ಚಿದೆ ಅಂದ ಇವನು. ಬಾಲ್ಯದಲ್ಲಿ ನೀನು ಮಾಡಿದ್ದಿ.
ಹಾಗೆ ಚುಚ್ಚಿದ್ದರಿಂದಲೇನೆ ನಿನಗೆ ಈ ರೀತಿ ಆಯಿತು. ಓ, ಸುಳ್ಳು ಹೇಳ್ತಾ ಇದೆಯಾ ನೀನು, ಅಂತ್ಯಜನ್ಮನಾಗಿ ಹುಟ್ಟು ಒಂದ. ಆ ಅಣಿ ಮಾಂಡವ್ಯನೇ ವಿದುರನಾಗಿ ಹುಟ್ಟಿದ್ದು. ವಿದುರ ದಾಸಿಯ ಮಗ. ಯಾಕೆ ಆ ಅಂತ್ಯ ಜನ್ಮದಲ್ಲಿ ಹುಟ್ಟಿದ್ದು ಅಂದ್ರೆ ಸುಳ್ಳು ಹೇಳಿದ್ದರ ಫಲವಾಗಿ ಅಂತ ಮಹಾಭಾರತವನ್ನು ನೋಡಿದವರು ನಾವು ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೇವೆ. ಅದಕ್ಕೆ ಆಚಾರ್ಯರು ನಿರ್ಣಯ ಬರೆದ್ರು, ಹಾಗಲ್ಲ, ಅದು ಚುಚ್ಚಿದ್ದು ಹೌದು, ಆ ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆಯೇ? ನಾನು ಎಷ್ಟು ವರ್ಷ ತಪಸ್ಸು ಮಾಡಿದ್ದೇನೆ, ಆ ಎಲ್ಲ ತಪಸ್ಸಿನ ಫಲವಾಗಿ ಇದು ಈ ಪಾಪ ನಾಶ ಆಗಬೇಕಿತ್ತು. ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಮಾಡಿಲ್ಲ ಅಂತ ಹೇಳಲಿಲ್ಲ, ಮಾಡಿದ್ದಾನೆ, ಆದರೆ ಅದಕ್ಕೆ ಈ ಫಲ ಅಲ್ಲ. ಅದಕ್ಕೆ ಆಚಾರ್ಯರು ಹೇಳಿದರು, ಅವನ ತಪ್ಪು ಅದಲ್ಲ. ಅವನು ಮಾಡಿದ ತಪ್ಪು ಏನು ಅಂದ್ರೆ ವಸಿಷ್ಠರಿಗೆ ಸಮನಾಗಬೇಕು ಅಂತ ಅಣಿಮಾಂಡವ್ಯ ಹೊರಟಿದ್ದು. ಆ ತಪ್ಪು ಮಾಡಿದಾನೆ. ನಿನಗೆ ಆ ತಪ್ಪಿಗೆ ಈ ಶಿಕ್ಷೆ ಅಂದ್ರೆ ಶಾಪ ಕೊಡಲ್ಲ. ಶಾಪ ಕೊಡದೆ ಹೋದ್ರೆ ಅವನ ತಪಸ್ಸು ನಾಶ ಆಗಲ್ಲ. ಅನಿಷ್ಟ ತಪಸ್ಸು, ಅನಿಷ್ಟವಾದ ತಪಸ್ಸು. ಆದ್ದರಿಂದ ನಾನೇನು ಹೇಳಿದೆ? ಯಮ ಹುಟ್ಟಿದ್ದು ವಿದುರನಾಗಿ. ನಾ ಏನಂದೆ? ಮಾಂಡವ್ಯ ಹುಟ್ಟಿದ್ದು. ಓ, ಸರಿ ಸರಿ. ಯಮ ವಿದುರನಾಗಿ ಹುಟ್ಟಿದ್ದು. ಆದ್ದರಿಂದಾಗಿ ಯಮ ಏನು ಮಾಡಿದ? ವ್ಯತ್ಯಾಸ ಮಾಡಿ ಹೇಳಿತ್ತು. ಆ ವ್ಯತ್ಯಾಸ ಮಾಡಿ ಹೇಳಿದ್ದರಿಂದ ಅಣಿಮಾಂಡವ್ಯನಿಗೆ ಸಿಟ್ಟು ಬಂತು. ತನಗಿಂತ ಯೋಗ್ಯತೆಯಲ್ಲಿ ದೊಡ್ಡ ದೇವತೆಯಾಗಿರುವ ಯಮನಿಗೆ ಶಾಪ ಕೊಟ್ಟಿದ್ದು ಇದು. ಆದರೆ ಹಾಗೆ ಮಾಡುವಾಗ, ಇದು ಮಹಾಭಾರತದಲ್ಲಿರೋದು, ಹಾಗೆ ಮಾಡುವಾಗ ಮಾಂಡವ್ಯ ಏನು ಮಾಡಿದ? ಇನ್ನು ಮೇಲೆ 14 ವರ್ಷ ಆಗುವ ತನಕ ಎಲ್ಲ ತಪ್ಪುಗಳಿಗೆ ಮಾಫಿ ಇದೆ. ಯಾಕೆಂದ್ರೆ ಬುದ್ಧಿನೇ ಇರಲ್ಲ ಮಕ್ಕಳಿಗೆ. ಅವನು ಅವತ್ತು ಮಾಡಿದ ಪರಿಷ್ಕಾರವನ್ನ, ಅಣಿಮಾಂಡವ್ಯ ಮಾಡಿದ ಪರಿಷ್ಕಾರವನ್ನ ನಾವೆಲ್ಲ ಕಾನೂನಿನಲ್ಲಿ ಇಟ್ಟುಕೊಂಡು ಬಂದಿದ್ದೇವೆ. ಮೇಜರ್ ಅಂತ ನಾವು ಯಾವಾಗ ಪರಿಗಣಿಸೋದು ಅಂದ್ರೆ 16 ವರ್ಷ ಆದಮೇಲೆ. ಅಂದ್ರೆ 14 ವರ್ಷದ ಮೇಲ್ಗಡೆ ತಪ್ಪು ಮಾಡಿದ್ರೆ ಮಾತ್ರ ತಪ್ಪು. ಅದಕ್ಕಿಂತ ಮೊದಲು ತಪ್ಪು ಮಾಡಿದರೆ ಬಾಲಾಪರಾಧಿಗಳು ಅಂತ ಪರಿಗಣಿಸಿ ಅವರನ್ನ ಜೈಲಿನಲ್ಲಿ ಇಟ್ಟು ಶಿಕ್ಷಣವನ್ನು ಕೊಡಲಾಗುತ್ತದೆ. ಪರಿಷ್ಕಾರ ಮಾಡಿದ್ಯಾರು? ಅಣಿಮಾಂಡವ್ಯ. ನೋಡಿ, ಅವನಿಗೆ ಋಷಿತ್ವ ಬಂತು. ಈ ತರಹದ ಜಗತ್ತಿನ ಒಂದು ದೊಡ್ಡ ತಿರುವು, ಜಗತ್ತಿನ ಪ್ರಜ್ಞೆಯಲ್ಲಿ ತಿರುವು ಕೊಟ್ಟವ ಅಣಿಮಾಂಡವ್ಯ. ಅವನಿಗೆ ಕೀರ್ತಿಯೂ ಬಂತು. ಅವನು ಮಾಡಿದ ತಪ್ಪಿಗೆ ಶಿಕ್ಷೆಯೂ ಆಯಿತು. ಮುಂದೆ ಒಳ್ಳೆಯ ದಾರಿಯಲ್ಲಿ ನಡೆಯುವ ಹಾಗೆಯೂ ಆಯಿತು. ಮಹಾಭಾರತದ ಪ್ರಮುಖ ಪಾತ್ರ ವಿದುರ, ಅವನ ಅವತಾರದ ಹಿನ್ನೆಲೆಯೂ ಗೊತ್ತಾಯಿತು. ಹೀಗೆ ಹಲವಾರು ಪ್ರಯೋಜನಗಳಿದ್ದಾವೆ. ಇದು ಒಂದು ಪರಿಷ್ಕಾರ. ಆದರೆ ಇನ್ನೊಂದು ಶ್ವೇತಕೇತು, ಉದ್ದಾಲಕನ ಹೆಂಡತಿ, ಬಹಳ ಚಂದ. ಅವಳನ್ನ ಒಬ್ಬ ಮುದಿಯಾದ ಬ್ರಾಹ್ಮಣ ಬಂದು ಎಳಿಲಿಕ್ಕೆ ಶುರು ಮಾಡಿದ. ನನಗೆ ಮಗು ಬೇಕು ಅಂತ ಇದೆ, ನಿನ್ನಲ್ಲಿ ನಾನು ಪುತ್ರೋತ್ಪತ್ತಿಯನ್ನ ಮಾಡ್ತೇನೆ, ಬಾ ಅಂತ ಎಳಿಲಿಕ್ಕೆ ಶುರು ಮಾಡಿದ. ಅವನೋ ಮುಪ್ಪಾದ ಮುದುಕ. ಈ ಉದ್ದಾಲಕರ ಹೆಂಡತಿಯನ್ನ ಎಳ್ಕೊಂಡು ಹೋಗ್ತಾ ಇದ್ದಾನೆ, ನನಗೆ ಬೇಕು ಅಂತ. ಉದ್ದಾಲಕರು ಸುಮ್ಮನೆ ನೋಡ್ತಾ ಇದ್ದಾರಷ್ಟೇ ವಿನಃ ಮುದುಕನನ್ನ ತಡಿತಾ ಇಲ್ಲ. ಶ್ವೇತಕೇತುವಿಗೆ ಸಿಟ್ಟು ಬಂತು. ಅಲ್ಲ, ನಿಮ್ಮ ಹೆಂಡತಿಯನ್ನ ನಿಮ್ಮ ಎದುರೇ ಆ ಮುದುಕ ಪುತ್ರೋತ್ಪತ್ತಿ ಆಗಬೇಕು ಅಂತ ಎಳಿತಾ ಇದ್ದಾನಲ್ಲ, ತಡೆಯೋ ಅಲ್ವಾ? ಇಲ್ಲ, ನಮ್ಮಲ್ಲಿ ಆ ಪದ್ಧತಿ ಇಲ್ಲ. ಅತಿಥಿಗಳಾಗಿ ಬಂದವರಿಗೆ ನಮ್ಮದನ್ನ ಎಲ್ಲವನ್ನ ಸ್ವೀಕರಿಸುವ ಹಕ್ಕಿದೆ, ಹೆಂಡತಿಯನ್ನು ಕೂಡ ಅಂತ ಹೇಳಿಬಿಟ್ರು. ಆಗ ಶ್ವೇತಕೇತು ಏನ್ ಮಾಡಿದ? ಶಾಪ ಕೊಟ್ಟ. ಇನ್ನು ಮೇಲೆ ಹೆಂಡತಿಯನ್ನು, ಬೇರೊಬ್ಬರ ಹೆಂಡತಿಯನ್ನು ಯಾವುದೇ ಕಾರಣಕ್ಕೂ ಬಲಾತ್ಕಾರ ಮಾಡುವ ಹಾಗೆ ಇಲ್ಲ. ಬೇರೆ ಸಂಘವೇ ತಪ್ಪು. ಮದುವೆ ಅನ್ನುವ ಬಂಧನದಲ್ಲಿ ಇದಿರಬೇಕು ಅಂತ. ಈ ತರಹ ಅವತ್ತು ಶ್ವೇತಕೇತು ಶಾಪ ಕೊಟ್ಟಿದ್ದರಿಂದ
ಯಾವುದೇ ಕಾರಣಕ್ಕೂ ಬೇರೆ ಹೆಂಡಿರನ್ನ ಸೇರಬಾರದು ಅಂತ ಹೇಳಿ ನಿಯಮ ಬಂತು. ಅಲ್ಲ, ಅಲ್ಲಿ ತನಕ ಏನು ಮತ್ತೆ ಅನಾಗರಿಕರಾಗಿದ್ರ? ನೋಡಿ, ನಿಮ್ಮ ಮಹಾಭಾರತನೇ ಈ ಕಥೆ ಹೇಳುತ್ತೆ. ಅಂದ್ರೆ ಆಚಾರ್ಯರು ಹೇಳಿದ್ರು, ತಪ್ಪು ತಿಳಿಯದಿರಿ, ಮೊದಲು ಇಲ್ಲಿ ವಾಸ ಮಾಡಿದ್ದು ದೇವತೆಗಳು. ದೇವತೆಗಳು ವಾಸ ಮಾಡುವಾಗ ಮದುವೆ ಅನ್ನುವ ಕಾನ್ಸೆಪ್ಟಿನ ಅಗತ್ಯ ಇಲ್ಲ. ಯಾಕೆ ಅಂದ್ರೆ ಸುರಸ್ತ್ರೀಯೋತಿ ಕಾರಣೈರ್ ನತಾನ್ ವಿಹಾಯ ರೇಮಿರೇ, ದೇವತಾ ಸ್ತ್ರೀಯರು ಯಾವುದೇ ಕಾರಣ ಬಂದ್ರು ತಮ್ಮ ಗಂಡಂದಿರನ್ನು ಬಿಡೋದಿಲ್ಲ. ಅವರಿಗೆ ಮದುವೆ ಅನ್ನೋದೇ ಅನಗತ್ಯ. ಯಾಕೆ ಅಂದ್ರೆ ಮನೋವಚ ಶರೀರತೋ ಯಥೋ ಹಿತಾ ಪತಿವ್ರತಾಹ, ಮನಸ್ಸಿನಿಂದ, ಮಾತಿನಿಂದ, ಶರೀರದಿಂದ ಅವರು ಪತಿವ್ರತೆಯರೇ. ಅದರಿಂದಾಗಿ ಮದುವೆ ಅಂತನ್ನುವ ಒಂದು ಕಾನ್ಸೆಪ್ಟ್ ಬೇಕಾಗೇ ಇಲ್ಲ ಅವರಿಗೆ. ಮದುವೆ ಅನ್ನುವ ಬಂಧನವೇ ಬೇಡ. ಕೃತಯುಗದಲ್ಲಿ ದೇವತೆಗಳೇ ಇಲ್ಲಿ ವಾಸ ಮಾಡ್ತಾ ಇದ್ದದ್ದು. ಅವರಿಗೆ ಮದುವೆ ಬೇಕಾ? ಯಾರು ದಾರಿ ತಪ್ಪುವುದೇ ಇಲ್ಲ, ಅವರಿಗೆ ದಾರಿ ತಪ್ಪಿದ್ರೆ ಶಿಕ್ಷೆ ಅಂತ ಹೇಳಲೇಬೇಕಾಗಿಲ್ಲ. ಸರಿ, ಆಮೇಲೆ ದೇವತೆಗಳು ಇಲ್ಲಿಂದ ನಿರ್ಗಮಿಸಿದರು. ದೇವತೆಗಳು ಹೋದ ಮೇಲೆ ಅಪ್ಸರ ಸ್ತ್ರೀಯರು ಬಂದರು. ಅಪ್ಸರ ಸ್ತ್ರೀಯರು ಒಂದಿಬ್ಬರಲ್ಲ, ಕೋಟ್ಯಂತರ ಸಂಖ್ಯೆಯಲ್ಲಿ ಇದ್ರು ಅಂತ ಹೇಳಿ ವಾಲ್ಮೀಕಿ ರಾಮಾಯಣ ಹೇಳುತ್ತೆ. ಅವರಿಗೂ ಕೂಡ, ಅಪ್ಸರ ಸ್ತ್ರೀಯರಿಗೂ ಕೂಡ ನಿಬಂಧನೆ ಇಲ್ಲ, ಮದುವೆ ಅಂತನ್ನುವ ಕಾನ್ಸೆಪ್ಟ್ ಬೇಕಿಲ್ಲ. ಯಾಕೆ ಅಂದ್ರೆ ಯಾರನ್ನ ಸಂಸರ್ಗ ಮಾಡಿದರೂ ಅವರಿಗೆ ಯಾವ ತೊಂದರೆಯೂ ಆಗೋದಿಲ್ಲ. ದೇವತಾ ಸ್ತ್ರೀಯರು ತಮ್ಮ ಗಂಡಂದಿರನ್ನು ಬಿಟ್ಟು ಬೇರೆ ಯಾರನ್ನೂ ಸಂಸರ್ಗ ಮಾಡೋದಿಲ್ಲ. ಹಾಗೇನಾರು ಮಾಡಿಬಿಟ್ರೆ ಇಡೀ ಪ್ರಪಂಚ ಉಲ್ಲೋಲ ಕಲ್ಲೋಲ ಆಗತ್ತೆ. ಅದು ಹೇಗೆ ಅಂತ ಹೇಳಿ ನಾನಲ್ಲಿ ನಿನ್ನೆ ಹೇಳಿದ್ದೇನೆ. ಇನ್ನು ಅಪ್ಸರ ಸ್ತ್ರೀಯರು ಬಂದರು. ಅಪ್ಸರ ಸ್ತ್ರೀಯರು ಬಂದಾಗ ಅವರು ಯಾರನ್ನ ಸೇರಿದರೋ ಅವ್ರಿಗೇನು ತೊಂದರೆ ಇಲ್ಲ. ಅದರಿಂದಾಗಿ ಅವರಿಗೂ ಮದುವೆ ಎನ್ನುವ ಕಟ್ಟುಪಾಡು ಬರಲಿಲ್ಲ. ಅಪ್ಸರ ಸ್ತ್ರೀಯರೂ ಕೂಡ ಇಲ್ಲವಾದಾಗ, ಅಂದ್ರೆ ಮನುಷ್ಯ ಸ್ತ್ರೀಯರು ಬರ್ತಾ ಇದ್ದ ಹಾಗೇನೆ ಈ ಒಂದು ಮದುವೆ ಅಂತನ್ನುವ ಬಂಧ ಬಂದಿತ್ತು. ಆ ಬಂಧ ಬಂದಿದ್ದಕ್ಕೆ ಕಾರಣ ಶ್ವೇತಕೇತು. ನೋಡಿ, ಅವನ ಹೆಸರು ಇವತ್ತು ದಾಖಲಾಗಿದೆ. ಮದುವೆ ಅನ್ನುವ ಕಾನ್ಸೆಪ್ಟ್ ಅನ್ನ ಶುರು ಮಾಡಿದವ ಉದ್ದಾಲಕ, ಅವನ ಮಗ ಶ್ವೇತಕೇತು. ಈ ರೀತಿ ಜಗತ್ತು ಒಂದು ಪ್ರಮುಖವಾದ ತಿರುವಿನಲ್ಲಿ ಒಬ್ಬೊಬ್ಬ ಋಷಿಯೋ ಒಬ್ಬ ರಾಜನೋ ಕಾರಣ ಆಗಿ ಇರ್ತಾರೆ. ಇದನ್ನು ಹೇಳಿದ್ದು ಮಹಾಭಾರತ ಅನ್ನೋದು ಮನುಷ್ಯ ಕುಲದ ಇತಿಹಾಸವನ್ನ ಹೇಳುತ್ತೆ. ಪಂಚರಾತ್ರ ಅನ್ನೋದು ಪೂಜೆಯ ಇತಿಹಾಸವನ್ನ ಹೇಳುತ್ತೆ. ಹೀಗೆ ಮಧ್ವರು ಇವೆರಡಕ್ಕೂ ಕೂಡ ನಿರ್ಣಯ ಕೊಟ್ಟಿದ್ದಾರೆ. ಆದ್ದರಿಂದ ಮಹಾಭಾರತವನ್ನು ನೋಡಿದಾಗ ನಮಗೆ ಖುಷಿಯಾಗತ್ತೆ. ಅಂದ್ರೆ ತಾತ್ಪರ್ಯ ನಿರ್ಣಯದ ಹಿನ್ನೆಲೆಯಲ್ಲಿ ಮಹಾಭಾರತವನ್ನು ನೋಡಿದಾಗ ನಮಗೆ ಒಂದು ಒಳ್ಳೆ ಸಮಾಧಾನ ಸಿಗತ್ತೆ. ಭಾರತೀಯ ಪರಂಪರೆಗೆ ಒಂದು ಅರ್ಥವತ್ತಾದ ಚೌಕಟ್ಟು ಸಿಗತ್ತೆ. ಇಲ್ಲಾಂದ್ರೆ ರಾಮಾಯಣ ಮಹಾಭಾರತ ಅನ್ನೋದು ಈ ಭಾರತದ ಆತ್ಮ, ಅದನ್ನೇ ತಪ್ಪಾಗಿ ತಿಳ್ಕೊಳ್ತಾ ಇದ್ರೆ ಗತಿ ಏನು? ಹೀಗೆ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ಕೊಟ್ಟಿದ್ದಾರೆ. ಇದು ಭಾರತೀಯ ಸಂಸ್ಕೃತಿಯ ಸ್ಫುಟವಾದ ತಿಳುವಳಿಕೆಗೆ ಕೊಟ್ಟ ಕಣ್ಣು. ಇದನ್ನ ಅಲ್ಲಿ ಮಾಡಬೇಕಿತ್ತು. ನಿಮಗೆ ಕೇಳಲಿಕ್ಕಾಗತ್ತೋ ಇಲ್ವೋ, ಆದರೆ ಅವರ ಚಾನಲ್ಗೆ ಹೋಗಿ ಅನ್ನುವ ದೃಷ್ಟಿಯಿಂದ ನಾನು ಅದನ್ನು ಸಾರವಾಗಿ ಸಂಗ್ರಹಿಸಿ ಕೊಟ್ಟಿದ್ದೇನೆ. ಆಮೇಲೆ ಹೋದ್ಸರ್ತಿಯೇ ಇನ್ನೊಂದು ಹೇಳಿದ್ದೆ. ಪ್ರಾಯ ಶುಕ್ರವಾರ ಇದಿತ್ತು, ಶುಕ್ರವಾರ, ಶನಿವಾರ, ಭಾನುವಾರ ಇದಾಗಿತ್ತು, ಮತ್ಸ್ಯಪುರಾಣ ಆಗಿತ್ತು. ಸೋಮವಾರದಿಂದ ನೆನ್ನೆಯ ತನಕ, ಅಂದ್ರೆ ಗುರುವಾರದ ತನಕ ನಾನು ಏನು ಮಾಡಲಿಕ್ಕಾಗಿರಲಿಲ್ಲ. ಅವಾಗ ನಾನೊಂದು ಮಾತು ಹೇಳಿದ್ದೆ, ಮಹಾಭಾರತ ತಾತ್ಪರ್ಯವನ್ನು ನೋಡೋಣ. ಯಾಕೆ ಅಂತಂದ್ರೆ ಇವತ್ತು ಶುರು ಮಾಡಿ ಮತ್ತೆ ಕಟ್ಟಾಗತ್ತೆ, ಮತ್ತೆ ಶನಿವಾರ ಭಾನುವಾರ, ಅದರಿಂದಾಗಿ ಮತ್ತೆ ಸೋಮವಾರದಿಂದ
ಹಾಗೆ ಶುರು ಮಾಡೋಣ ಅಂತ ಅಂದುಕೊಂಡಿದ್ದೇನೆ. ದೇವರು ಅದನ್ನು ಆಗಗೊಡಬೇಕು. ಮಹಾಭಾರತದ ಒಂದು ಮಂಗಳ ಮಹೋತ್ಸವ ಆಗಬೇಕು. ಮಹಾಭಾರತದ ಮಂಗಳ ಆದಮೇಲೆ ಏನು ಅಂದರೆ ಭಾಗವತ ಶುರು ಆಗ್ಬೇಕು. ಅದೇ ಮಂಗಳ. ಮಹಾಭಾರತವನ್ನು ಯಾರ್ಯಾರು ಕೇಳ್ತಾ ಇದ್ದಾರೆ ಅವರೆಲ್ಲರನ್ನ ಮುಖಾಮುಖಿಯಾಗಿ ಒಮ್ಮೆ ಎದುರುಗೊಳ್ಳಬೇಕು ಅಂತ ಇದೆ. ನೋಡುವ, ಅದು ದೇವರು ಅವನ ಸಂಕಲ್ಪದಲ್ಲೇನಿದೆಯೋ ಅದು ಹಾಗಾಗತ್ತೆ. ಈಗ ನಾವು ಮಹಾಭಾರತ ತಾತ್ಪರ್ಯ ಅದನ್ನ ನೋಡಬೇಕು. ಅದರಲ್ಲಿ ಕೃಷ್ಣನ ಹಿನ್ನೆಲೆಯಲ್ಲಿ ಇಡೀ ಒಂದು ಮಹಾಭಾರತದ ಚಿಂತನೆ ಇದೆ. ಅದರಲ್ಲಿ ನಮಗೆ ಮಹಾಭಾರತ 7 ಶ್ಲೋಕ ಆಗಿತ್ತು ಅಂತ. ನಾನೇನು ಕ್ರಮವಾಗಿ ಏನು ಮಾಡ್ತಾ ಇಲ್ಲ. ಅದರಿಂದಾಗಿ ಬೇಕಾದದ್ದನ್ನು ನಾನು ಚಿಂತನೆ ಮಾಡ್ತೇನೆ. ಮಹಾಭಾರತದ ಅಥವಾ ಭಾಗವತದ ಆತ್ಮ ಕೃಷ್ಣ. ಮಹಾಭಾರತದ ಆತ್ಮವೂ ಕೃಷ್ಣನೇ. ಅಂದರೆ ಆತ್ಮ ಅಂದರೆ ಪ್ರಮುಖ ಪ್ರತಿಪಾದ್ಯ ಅಂತ. ಮಹಾಭಾರತದ ಆತ್ಮವೂ ಕೃಷ್ಣನೇ, ಭಾಗವತದ ಆತ್ಮವೂ ಕೃಷ್ಣನೇ. ಕೃಷ್ಣ ಕೇಂದ್ರಿತ ಇವೆರಡು. ಆ ಕೃಷ್ಣನ ಜೀವನದ ಸುಮಾರು 3-4 ವರ್ಷ ಅವನ ಬಾಲಲೀಲೆಯ ಚಿಂತನೆಗಳಿದೆ. ಅಂದರೆ ಮಗುವಿಗೆ ನಡಿಲಿಕ್ಕೆ ಬಂದ ಮೇಲೆ ಒಂದು 3 ವರ್ಷದಿಂದ ಹಿಡಿದು 7 ವರ್ಷದ ತನಕ, ಇಲ್ಲಿ 6 ವರ್ಷದ ತನಕ ಆಟ ಆಡ್ತಾ ಇದ್ದ. ಇಲ್ಲಿ ಎಲ್ಲರೂ ದೂರು ಕೊಡೋದು ಇತ್ಯಾದಿಗಳನ್ನು ಮಾಡ್ತಾ ಇದ್ರು. ಈ ಯಶೋದೆ ಮತ್ತೆ ಕೃಷ್ಣರ ಸಂಬಂಧವನ್ನ ಯಾವ ರೀತಿ ಚಿಂತನೆ ಮಾಡಬಹುದು ಅಧ್ಯಾತ್ಮ ಪೂರ್ವಕವಾಗಿ ಅಂತ ಒಂದು ಶ್ಲೋಕವನ್ನ ನಾನು ಹೇಳ್ತೇನೆ. ಇದು 14ನೆಯ ಶ್ಲೋಕ. ಕೇಳಿ ಎಷ್ಟು ಸೊಗಸಾಗಿದೆ. ತನ್ಮಾತಾ ಕೋಪಮಿತ ತಮನು ಸಸಾರಾತ್ಮವಾದವಾ ಕೋಪಮಿತ ಜಗೃಹೇ ಸಾನಮನಂತಂ ದೇವಂ ತಚ್ಚಿಂತಯೈವ ಸಾನಮನಂತಂ ಅಂತ. ತನ್ಮಾತಾ ಕೃಷ್ಣನ ತಾಯಿಯು ಕೋಪಮಿತ ಸಿಟ್ಟು ಮಾಡಿಕೊಂಡಳು. ಮಗುವಿಗೆ ಹಾಲು ಕೊಡ್ತಾ ಇದ್ಲು ಕೃಷ್ಣನಿಗೆ. ಒಲೆ ಮೇಲಿಟ್ಟ ಹಾಲು ಉಕ್ಕಿತು. ಕೃಷ್ಣನನ್ನ ಕೆಳಗಡೆ ಇಟ್ಟು ಒಲೆಯ ಮೇಲಿನ ಹಾಲನ್ನ ಇಳಿಸ್ಲಿಕ್ಕೆ ಅಂತ ಹೋದ್ಲು. ಆಗ ಕೃಷ್ಣ ಏನು ಮಾಡಿದ, ತನ್ನ ಭಕ್ತೆಯಾದ ಯಶೋದೆಗೆ ಒಂದು ಸಂಗತಿಯನ್ನು ತೋರಿಸಬೇಕು. ದೇವರು ಹತ್ತಿರವಿರುವಾಗ ಲೌಕಿಕದ ಏರಿಳಿತಗಳನ್ನ ತಲೆ ಕೆಡಿಸ್ಕೊಳ್ಬಾರದು ಅಂತ. ದಟ್ ವಾಸ್ ದ ಮೆಸೇಜ್. ಅದು ನಮಗೆಲ್ಲರಿಗೂ ಕೊಟ್ಟಿದ್ದು. ದೇವರ ಹತ್ತಿರ ಇರುವಾಗ ನೀವು ಬೇರೆಯ ವಸ್ತುಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ದೇವರ ಕೆಲಸ ಮಾಡಬೇಕಾದದ್ದನ್ನು ಮಾಡಿ ಅಷ್ಟೆ. ಅವಳಿಗೆ ದೇವರು ಅಂತ ಹೇಳಿ ಆಗಾಗ ಗೊತ್ತಾಗ್ತಾ ಇತ್ತು, ಆಗಾಗ ಮರೆಯಾಗ್ತಾ ಇತ್ತು. ಅದರಿಂದಾಗಿ ಅವಳೇನ್ ಮಾಡಿದಳು, ಕೃಷ್ಣನನ್ನ ಕೆಳಗಡೆ ಇಳಿಸಿ ಓಡಿದಳು. ಆವಾಗ ಕೃಷ್ಣ ಏನು ಮಾಡಿದ, ಉಳಿದ ಇನ್ನೊಂದು ಕಡೆ ಇಟ್ಟಿದ್ದ ಬೆಣ್ಣೆಯನ್ನು ತಾನು ತಿಂದು ಕಪಿಗಳಿಗೆ ಕೊಟ್ಟು ಆ ಪಾತ್ರೆಯನ್ನು ಒಡೆದು ಓಡಿದ. ಅವಾಗ ಅವಳಿಗೆ ಸಿಟ್ಟು ಬಂತು. ಆ ಭಾಗವನ್ನು ಹೇಳ್ತಾ ಇದ್ದಾರೆ. ತನ್ಮಾತಾ ಕೋಪಮಿತ, ತನ್ಮಾತಾ ಕೃಷ್ಣನ ತಾಯಿಯು ಕೋಪಂ ಇತ ಸಿಟ್ಟು ಮಾಡಿಕೊಂಡು ತಮ್ಮ ಅನುಸಸಾರ ಅವನನ್ನು ಅನುಸರಿಸಿದಳು. ಅವಳು ಹೇಗಿದ್ಲು, ಆತ್ಮವಾದವಾ ಕೋಪಮಿತ. ಆತ್ಮವಾದ ದೇವರನ್ನ ಹೇಳುವ ವಾಕ ವೇದದಂತೆ ಉಪಮಿತ ಇದ್ದಳು. ಯಶೋದೆ ಹೇಗಿದ್ಲು ಅಂದ್ರೆ ವೇದ ತರ ಇದ್ಲು. ವೇದ ದೇವರ ವರ್ಣನೆ ಮಾಡಲಿಕ್ಕೆ ಹೋಗಿ ಪೂರ್ತಿ ವರ್ಣನೆ ಮಾಡಲಿಕ್ಕಾಗದೆ ಸೋಲುತ್ತೆ. ಆ ರೀತಿ ಇವಳು ಕೂಡ ದೇವರನ್ನ ಹಿಡಿಲಿಕ್ಕೆ ಹೋಗಿ ಅವನು ಸಿಗುತ್ತಾ ಇರಲಿಲ್ಲ, ಇವಳು ಸೋಲ್ತಾ ಇದ್ಲು. ಎಷ್ಟು ಚಂದ.
ಇನ್ನು ದೇವರನ್ನ ವೇದದ ಮಗ ಅಂತ ಕರೆಯೋದು. ವೇದಯೋನಿ, ವೇದಜ, ಬ್ರಹ್ಮಜ ಜ್ಞಾನಂ ಅಂತಾರೆ. ಬ್ರಹ್ಮಜ ವೇದದಿಂದ ಹುಟ್ಟಿದವ. ಯಾಕೆಂದ್ರೆ ನಮಗೆ ವೇದದಿಂದ ದೇವರು ತಿಳಿತಾನಲ್ವ, ಹೀಗಾಗಿ ವೇದ ಅನ್ನೋದು ದೇವರ ತಾಯಿ ಇದ್ದ ಹಾಗೆ. ಅಂದ್ರೆ ಯಶೋದೆಯ ತರಹ. ಎಷ್ಟು ಚೆನ್ನಾಗಿದೆ. ತನ್ಮಾತಾ ಕೋಪಮಿತ ತಮನು ಸಸಾರಾತ್ಮವಾದವಾ ಕೋಪಮಿತ ಜಗೃಹೇ ಸಾನಮನಂತಂ. ಅವಳು ಅವನನ್ನು ಹಿಡಿದುಕೊಂಡ್ಲು. ಹೇಗೆ? ಅನಮನಂ, ಯಾರಿಗೂ ನಮಸ್ಕಾರ ಮಾಡದ, ಯಾರಿಗೂ ಬಾಗದ ದೇವರನ್ನ ಹಿಡಿದುಕೊಂಡಳು. ಸಾ ಅನಮನಂ ತಂ, ಸಾನಮನಂತಂ ಅಂತ ಓದ್ಬಿಡ್ತೇವೆ. ದೇವಂ ತಚ್ಚಿಂತಯೈವ ಸಾನಮನಂತಂ. ತಚ್ಚಿಂತಯ, ಅವನದ್ದೇ ಚಿಂತೆಯಿಂದ. ಸಾನಂ ಅನಂತಂ, ಮುಖ್ಯ ಪ್ರಾಣನ ಜೊತೆಗೂಡಿರುವ ದೇವರನ್ನು. ಅನಂ, ಕ್ರಿಯೆಯಿಂದ ಕೂಡಿರುವ ದೇವರನ್ನು, ಕ್ರಿಯೆಯನ್ನು ಪ್ರಚೋದಿಸುವ ದೇವರನ್ನು ಜಗೃಹೆ ಹಿಡಿದಳು. ಹಾಗೆ ವೇದ ಅನ್ನೋದು ದೇವರನ್ನ ನಮಗೆ ಹೆಂಗೆ ತಿಳಿಸಿಕೊಡತ್ತೆ ಅಂದ್ರೆ ಪ್ರಾಣನ ಜೊತೆಗೂಡಿರುವ ದೇವರನ್ನು ತಿಳಿಸಿಕೊಡುತ್ತೆ. ಇಂದ್ರಿಯಾಭಿಮಾನಿಗಳ ಜೊತೆಗೂಡಿರುವ ದೇವರನ್ನು ತಿಳಿಸಿಕೊಡುತ್ತೆ. ಹಾಗೆ ನೋಡಿ, ಕೃಷ್ಣ ಹಾಗೂ ಯಶೋದೆಯ ಒಂದು ಒಡನಾಟವನ್ನ ನೀವು ಹೇಗೆ ನೋಡಬೇಕು. ವೇದವೆಂಬ ಯಶೋದೆ ಅಟ್ಟಿಸಿಕೊಂಡು ಹೋಗ್ತಾ ಇದ್ದಾಳೆ ಕೃಷ್ಣನನ್ನ. ಕೃಷ್ಣ ಸಿಗಲಿಲ್ಲ. ಅದರಿಂದ ವೇದವೂ ಹೇಳಿತು, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನತಾ ಸಹ ಅಂತ. ದೇವರನ್ನ ಪೂರ್ತಿಯಾಗಿ ಹೇಳಲಾಗುವುದಿಲ್ಲ. ಆದರೆ ದೇವರೇ ಯಶೋದೆಗೆ ಸಿಕ್ಕಿಕೊಂಡ, ತಾನೇ ಯಶೋದೆಗೆ ಸಿಕ್ಕಿಕೊಂಡ. ಅಂದ್ರೆ ದೇವರು ವೇದದ ಮೂಲಕವೇ ತನ್ನನ್ನು ತಿಳಿಸುತ್ತಾನೆ. ಹೀಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದರು. ಈ ರೀತಿ ಆಚಾರ್ಯರು ಬಹಳ ಸೊಗಸಾಗಿ ಆ ಯಮಕ ಪದ್ಯದಲ್ಲಿ ಕೃಷ್ಣನನ್ನ ಹೇಳಿದ್ದಾರೆ. ಇನ್ನು 19ನೇ ಶ್ಲೋಕ, ಆಯ್ದ ಕೆಲವು ಶ್ಲೋಕಗಳನ್ನ ನಿಮಗೆ ಹೇಳ್ತಾ ಇರೋದು. ಸವಿಭುಶ್ರೀ ಮಾನಹಿಕೆ ನನರ್ತಯಸ್ಯ ಶ್ರಮ ನಮಾನಹಿಕೆ ಅಕರೋದ್ಯನ್ನುದ ಕಾಂತಂ ನೀತ್ವೋ ರಗಂ ಕಾಂತಂ ನೀತ್ವೋ ರಗಂ ಸನಾದ್ಯುದ ಕಾಂತಂ ಅಂತ. ಈ ದೇವರು ಸಹ ವಿಭು, ಈ ತರಹದ ದೇವರು ಅಹಿಕೆ ನನರ್ಥ. ಅಹಿ ಅಂದ್ರೆ ಹಾವು, ಕ ಅಂದ್ರೆ ತಲೆ, ಹಾವಿನ ತಲೆಯ ಮೇಲೆ ಕುಣಿದ. ಸವಿಭುಶ್ರೀ ಮಾನಹಿಕೆ ನನರ್ಥ ಅಂದ್ರು. ಯಸ್ಯ ಶ್ರಮ ನಮ ನಹಿಕೆ. ದೇವರ ಕಾಂತಿ ಏನಿದೆ ದಣಿವಿನಿಂದ ಕುಂದಿ ಹೋಗುವುದೇ ಇಲ್ಲ. ದೇವರು ಹಾವಿನ ವಿಷಕ್ಕೆ ತುತ್ತಾದರೂ, ಹಾವು ಕಚ್ಚಿದರೂ, ಹಾವಿನ ವಿಷದ ಗಾಳಿ ತಾಗಿದರೂ, ತಾಗಿದ ಮೇಲೂ ತಲೆಯ ಮೇಲೆ ಕುಣಿದರೂ ದಣಿವಾಗಲಿಲ್ಲ ದೇವರಿಗೆ. ಅದನ್ನ ಹೇಳಿದರು. ಯಸ್ಯ ಶ್ರಮ ನಮ ನ. ದೇವರ ಮಾ ಕಾಂತಿಯು ಶ್ರಮ ನಮ ಅಲ್ಲ. ಇದೊಂದು ಅದ್ಭುತ ಅಂತಂದ್ರು. ಅಕರೋತ್ ನದ್ಯುದ ಕಾಂತಂ ಕಾಂತಂ. ನದಿ, ಯಮುನಾ ನದಿ, ನದಿಯ ನದ್ಯುದಕ ಅಂತಂ. ಆ ಯಮುನಾ ನದಿಯ ಹಿನ್ನೀರು, ಬ್ಯಾಕ್ ವಾಟರ್ ಅಂತಾರಲ್ಲ ಅದು. ಅವಾಗ ಬ್ಯಾಕ್ ವಾಟರ್ನ ಮಡು ಅಂತ ಕರೀತಾ ಇದ್ರು. ಯಮುನಾ ಮಡು, ಕಾವೇರಿ ಮಡು. ನೀವು ಕೆಲವೊಂದು ಮುತ್ಯಾಲ ಮಡುವು ಕೇಳಿದಿರ ಊರ ಹೆಸರು? ಮುತ್ಯಾಲ ಮಡುವು. ಮಡು ಅಂದ್ರೆ ಯಾವುದೇ ನದಿಯ
ಬ್ಯಾಕ್ ವಾಟರ್, ಹಿನ್ನೀರು ಅಂತ ಕರೀತಾರೆ. ಶರಾವತಿ ಹಿನ್ನೀರು. ಹಾಗೆ ಆ ಯಮುನಾ ನದಿಯ ಹಿನ್ನೀರು, ಅದಕ್ಕೆ ಅಂತ ಅಂದ್ರು. ಇಡೀ ಯಮುನಾ ನದಿ ಅಲ್ಲ, ಯಮುನಾ ನದಿಯ ಮಡುವಿನ ನೀರು. ಅದು ಸನಾದ್ಯುದಕಾಂತಂ ನೀತ್ವಾ ಉರಗಂ, ಸಮುದ್ರಕ್ಕೆ ಕಳುಹಿಸಿ. ಆದ್ಯುದಕಾಂತಂ ಅಂದ್ರು. ಆದಿ ಉದ, ಸಮುದ್ರದಿಂದಲೇ ಮತ್ತೆ ನೀರು ಹೊರಡುವುದು. ಎಲ್ಲ ನೀರು ಕೂಡ ಸಮುದ್ರಕ್ಕೆ ಹೋಗಿ ಸಮುದ್ರದಿಂದಲೇ ಮತ್ತೆ ನದಿಗೆ ಬರುವುದು. ಅದರಿಂದಾಗಿ ಅದನ್ನ ಏನಂತ ಕರೀತಾರೆ? ಆದ್ಯುದ. ಆದಿ ಉದ ಆದ್ಯುದ. ಅದನ್ನ ಅಲ್ಲಿ ರಮಣಕ ದ್ವೀಪ ಅಂತ ಇತ್ತು, ಅದು ಬಿಟ್ಟು ಬಂದಿದ್ದ ಅವನು. ಯಾರು? ಕಾಳಿಯ. ಅಲ್ಲಿ ಇದ್ರೆ ಆ ನದಿಯ ನೀರೇನಾಗೋದಿಲ್ಲ. ಇಲ್ಲಿ ಇದ್ರೆ ಈ ನದಿಯ ನೀರಿನ ಗುಣ ಇವನಿಂದ ಕಲುಷಿತವಾಗಿದೆ. ಅವನು ಏನೋ ತಪ್ಪು ಮಾಡಿದ್ದ, ಗರುಡನಿಗೆ ಇಟ್ಟ ಬಲಿಯನ್ನ ಅವನು ತಗೊಂಡ್ಬಿಟ್ಟಿದ್ದ, ಗರುಡನಿಗೆ ಕೊಟ್ಟ ಊಟವನ್ನ ಅವನು ತಿಂದಿದ್ದ. ಅದರಿಂದಾಗಿ ಗರುಡ ಅಟ್ಟಿಸಿಕೊಂಡು ಬಂದ. ಗರುಡನಿಗೆ ಒಂದು ಶಾಪ ಇತ್ತು, ಈ ಯಮುನಾ ನದಿಯ ಮಡುವಿನಲ್ಲಿ ಬರಬಾರದು. ಸೌಭರಿ ಋಷಿಗಳು, ಗರುಡನ ಸಾಮರ್ಥ್ಯದ ಮುಂದೆ ಸೌಭರ ಋಷಿಗಳದ್ದು ಏನು ಶಕ್ತಿ ಇಲ್ಲ. ಆದರೆ ಋಷಿಗಳ ಮಾತಿಗೆ ಗೌರವ ಕೊಟ್ಟು ಗರುಡ ಬರ್ತಾ ಇರಲಿಲ್ಲ. ಅದನ್ನು ದುರುಪಯೋಗ ಪಡಿಸ್ಕೊಂಡು ಬಂದಿದ್ದ. ದೇವರೇನು ಮಾಡಿದ? ತಲೆಯ ಮೇಲೆ ಹೆಜ್ಜೆಯ ಗುರುತನ್ನೊತ್ತಿ, ಗರುಡ ಏನು ಮಾಡೋದಿಲ್ಲ ಅಂತ, ಕಾಳಿಯನು ಭಕ್ತನೇ, ಅವನನ್ನ ಕಳುಹಿಸಿದ. ಅದನ್ನ ಇವರು ಹೇಳೋದು ಸವಿಭುಹು ಶ್ರೀಮಾನ್ ಅಹಿಕೆ ನನರ್ತಯಸ್ಯ ಶ್ರಮ ನಮ ನಹಿಕೆ. ಶ್ರಮ ನಮ ಮಾ ಅಂತ ಅವ್ರು ಹೇಳೋದು. ಅಕರೋದ್ಯನ್ನುದಕಾಂತಂ, ಅಕರೋನ್ನದ್ಯುದಕಾಂತಂ, ನದಿ ಉದಕ ಅಂತ. ನದಿಯ ಉದಕವೆನಿಸಿದ ಯಮುನೆ, ಯಮುನೆಯ ಅಂತ ಅಂದ್ರೆ ಮಡು, ಅದರ ನೀರನ್ನು ಕಾಂತಂ ಅಕರೋತ್, ಚಂದ ಮಾಡಿದ. ಹೇಗೆ? ಉರಗಂ ಆದ್ಯುದಕಾಂತಂ ನೀತ್ವಾ, ಉರಗಂ ಕಾಳಿಯನನ್ನು, ಆದ್ಯುದಕಾಂತಂ ನೀತ್ವಾ, ಸಮುದ್ರದ ನೀರಿನ ಬಳಿ ಒಯ್ದು. ಸಮುದ್ರದಲ್ಲಿ ಬೇಕಾದಷ್ಟು ಒಂದು ಈ ತರಹದ್ದಿರುತ್ತೆ. ಆಚಾರ್ಯರ ಒಂದು ಪದಚ್ಛೇದವೂ ಇಲ್ಲಿ ಬಹಳ ವಿಶಿಷ್ಟವಾಗಿದೆ. ಇನ್ನು 23ನೇ ಶ್ಲೋಕವನ್ನು ನಾನು ಹೇಳ್ತೇನೆ. ಮಧ್ವಾಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನುವ ಒಂದು ಕೃತಿ ಇದೆ. 5000 ಶ್ಲೋಕ. ಅಲ್ಲಿ ಯಾವ ರೀತಿ ವ್ಯಾಖ್ಯಾನ ಮಾಡಬೇಕು ನನ್ನ ಮಾತಿಗೆ ಅಂತ ಆಚಾರ್ಯರು ಇದರ ಮೂಲಕ ಹೇಳಿದ್ದಾರೆ. ಈ ಶ್ಲೋಕಕ್ಕೆ ನರಹರಿ ತೀರ್ಥರ ವ್ಯಾಖ್ಯಾನವನ್ನು ಓದ್ತೇನೆ. ಆಗ ನಿಮಗೆ ಹೇಗೆ ಅವರು ಹೇಳಿದ್ದಾರೆ ಅಂತ ಅನ್ನೋದು ಗೊತ್ತಾಗುತ್ತೆ. ಒಂದು ಸಂಗತಿಯನ್ನ ಹೇಳಬೇಕು. ನಾವು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಒಬ್ರು ಇದ್ರು, ಮೇಡಮ್. ಅವರು ನಮ್ಮ ಸೀನಿಯರು. ಅವ್ರು ಆಮೇಲೆ MLC ಕೂಡ ಆದರು. ಅವರಿಗೆ ಮಧ್ವರ ಬಗ್ಗೆ ಗೊತ್ತಿರಲಿಲ್ಲ, ತಿಳ್ಕೊಳ್ಳುವಂತಹ ಕುತೂಹಲವೂ ಇರಲಿಲ್ಲ ಅವರಿಗೆ. ಈಗಲೂ ಕೂಡ ಅವರಿಗೆ ಅಂತಹ ಏನು ಗೊತ್ತಾಗಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿದೆ. ಅವ್ರಿಗೆ ಏನೋ ಅದು ಸಿಗಲಿಲ್ಲ. ಕೆಲವೊಮ್ಮೆ ಸಿಗಬೇಕು ಅಂತಿರಲ್ಲ, ಅದು ಆ ಭಾಗ್ಯ ಕಷ್ಟ. ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ ಮಹಾಭಾರತ ತಾತ್ಪರ್ಯ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ರು. ನಾನು ಇದನ್ನ ಪಾಠ ಮಾಡ್ತಾ ಇದ್ದೆ 1-2-3 ಜನಕ್ಕೆ. ಅವರು ಬಂದರು, ಹೌದಾ, ಎಷ್ಟು ಶ್ಲೋಕ ಇದೆ ಇದು ಅಂದರು. 80 ಶ್ಲೋಕ ಇದೆ ಅಂತ ಹೇಳಿದೆ.
ಅಯ್ಯೋಯ್ಯೋ ಏನಪ್ಪ ನಿಮ್ಮ ಗೋವಿಂದಾಚಾರ್ಯರು ಹೇಳ್ತಾರೆ ಇದ್ರ ತಳವೇ ಮುಟ್ಟುತ್ತಾ ಇಲ್ಲ ಅಂತ. ಎಷ್ಟು ನೋಡಿದರೂ ಕೂಡ ಅಷ್ಟು ಬರಿಬೇಕು ಅನ್ನಿಸ್ತಾ ಇದೆ. 80 ಶ್ಲೋಕ ಇದೆ ಅಷ್ಟೇನಾ ಅಂದರು. ಅಲ್ಲ, 80 ಶ್ಲೋಕ ಹಾಗೇ ಇದೆ. ಏಕೆಂದರೆ ಎಷ್ಟು ಅರ್ಥ ಮಾಡಿದರೂ ಅಷ್ಟು ಆಳಕ್ಕೆ ಕರ್ಕೊಂಡೋಗೋ ಸಾಮರ್ಥ್ಯ ಇದರಲ್ಲಿಯೂ ಇದೆ. ಮಹಾಭಾರತ ತಾತ್ಪರ್ಯ, ಇದಕ್ಕೆ ನರಹರಿ ತೀರ್ಥರ ವ್ಯಾಖ್ಯಾನ ಇದೆ. ಆದರೆ ಅವ್ರು ಹೇಳಿದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ. ಅದು 5,000 ಶ್ಲೋಕ ಇದೆ. ಅವ್ರು ಹೇಳಿದ್ದು ಅದಕ್ಕೆ. ಹಾಗಂತ ಇದರಲ್ಲಿಲ್ಲ ಅಂತಿಲ್ಲ, ಇದರಲ್ಲಿಯೂ ಅಷ್ಟೇ ಆಳ ಇದೆ. ಒಂದು ವಸ್ತುವನ್ನ, ಒಂದು ಕೃತಿಯನ್ನ ವಿಸ್ತಾರವಾಗಿ ಹೇಳುವಾಗ ಆಚಾರ್ಯರು ಎಷ್ಟು ಆಳಕ್ಕೆ ಇಳಿತಾರೋ ಒಂದು ಪುಟ್ಟ ಕೃತಿಯಲ್ಲೂ ಅಷ್ಟೇ ಆಳಕ್ಕೆ ಇಳಿದಿರ್ತಾರೆ. ನೋಡ್ಬೇಕಷ್ಟೇ ಅಂತ ಹೇಳಿದೆ. ಆದರೆ ಅವರಿಗೆ ಅಷ್ಟು ಗೊತ್ತಾಗಲಿಲ್ಲ. ಆಮೇಲೆ ಒಬ್ಬರು ಸಾಂಪ್ರದಾಯಿಕ ವಿದ್ವಾಂಸರನ್ನು ಕೇಳಿದ್ರು, ಅವರು ಏನೇನೋ ಹೇಳಿದ್ರು, ಅದು ಬಿಡಿ. ಅದರಿಂದಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯದ ಪದಗಳನ್ನು ಹೇಗೆ ವ್ಯಾಖ್ಯಾನ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಆ ಶ್ಲೋಕ ಓದ್ತೇನೆ ನೋಡಿ. ಅಥ ಹತಯೋರ್ಗಳಿಕೇಶ್ಯೋ ಶ್ವಫಲ್ಕಜ ಪ್ರಾಪಿತ ಪುರಿಂಗಳಿಕೇಶ್ಯೋ ಭಂಕ್ತ್ವಾ ಧನುರಾಜವರಂ ಜಘಾನ ತೇನೈವ ಚ ಸ್ವಯಂ ರಾಜವರಂ ಅಂತಿದೆ. ಇದರ ನಡೆ ನಿಮಗೆ ಹೀಗಿದೆ. ಇದರ ನಡೆಯೂ ಕೂಡ ನೋಡಿ. ಅಥ ಹತಯೋರ್ಗಳಿಕೇಶ್ಯೋ ಅಂತ 23ರಲ್ಲಿ ಅಥ ಹತಯೋರ್ಗಳಿಕೇಶ್ಯೋ ಗಳಿಹಿ ಕೇಶಿ. ಗಳಿ ಅಂತಂದ್ರೆ ಎತ್ತು, ಕೇಶಿ ಅಂತಂದ್ರೆ ಕುದುರೆಯ ರೂಪದ ರಾಕ್ಷಸ. ಸಂಸ್ಕೃತದಲ್ಲಿ ಗಳಿಹಿ ಅಂತ ರೂಪ ಆಗಲ್ಲ, ಗಳೀ ಅಂತ ಆಗುತ್ತೆ. ಗಳಿಕೇಶ್ಯೋಹೋ ಎತ್ತು ಹಾಗೂ ಕೇಶಿ, ಕುದುರೆಯ ರೂಪದ ರಾಕ್ಷಸ. ಎತ್ತಿನ ರೂಪದಲ್ಲಿರುವ ರಾಕ್ಷಸ, ಕುದುರೆ ರೂಪದಲ್ಲಿರುವ ರಾಕ್ಷಸ ಇಬ್ಬರನ್ನೂ ಕೊಂದಿದ್ದಾಯಿತು. ಅಥ ಹತಯೋರ್ಗಳಿಕೇಶ್ಯೋಹೋ. ಈ ಕೇಶಿ ಸತ್ತಾದ ಮೇಲೆ ಕಂಸನಿಗೆ ಪೂರ್ತಿ ಪಿಕ್ಚರ್ ಸಿಕ್ಕಿತು. ನನ್ನನ್ನು ಕೊಲ್ಲುವವ ಅಲೆಮಾರಿ ಹಳ್ಳಿಯಲ್ಲಿ ಇದ್ದಾನೆ, ವ್ರಜ, ಅವನ ಹೆಸರು ಕೃಷ್ಣ ಅಂತ. ನನ್ನ ದಾಸರನ್ನೆಲ್ಲ, ನನ್ನ ಕಿಂಕರರನ್ನೆಲ್ಲ ಅವನೇ ಕೊಂದದ್ದು ಅನ್ನೋದೆಲ್ಲ ಗೊತ್ತಾಯಿತು. ಆಗ ಇವನನ್ನು ಕಳುಹಿಸಿದ, ಅಕ್ರೂರನನ್ನ. ಶ್ವಪಲ್ಕಜ ಪ್ರಾಪಿತ ಪುರೀಂ ಗಳಿಕೇಶಿ ಓಹೋ ಅಂತ. ಆಮೇಲೆ ಏನು ಮಾಡಿದ? ಪುರೀಂ ಪ್ರಾಪಿತ, ಅಕ್ರೂರ ಬಂದು ದೇವರನ್ನು ಕರ್ಕೊಂಡು ಹೋದ. ಅಲ್ಲಿ ದೇವರಿಗೆ ಗಳಿಕೇಶಿ ಅಂತ ಹೇಳುತ್ತಾರೆ. ಗಳ ಅಂತಂದ್ರೆ ಕಂಠ, ಗಳಿ ಅಂದ್ರೆ ಸಾರ್ಥಕವಾದ ಕಂಠದವ. ಯಾರು? ಬ್ರಹ್ಮದೇವರು. ಅಂತಹ ಗಳಿಯಾಗಿರುವ, ಒಳ್ಳೆಯ ಕಂಠ ಇರುವ ಕ ಬ್ರಹ್ಮದೇವರ ಈಶ. ಒಡೆಯ ಗಳಿಕೇಶಿ. ಆಮೇಲೆ ಓ ಅವನು ಉಹು ಅಂತಂದ್ರೆ ರುದ್ರ, ಓಹೋ ಅಂದ್ರೆ ರುದ್ರನ, ಧನುಹು ಬಿಲ್ಲನ್ನು, ಭಂಕ್ತ್ವ ಮುರಿದು, ಅದರ ಒಂದು ಸಾಮರ್ಥ್ಯದಿಂದಲೇ, ಅದರ ಒಂದು ಶಬ್ದದಿಂದಲೇ ರಾಜಬಲಂ ಜಘಾನ. ರಾಜವರಂ ಅಂತ ಇದೆ. ಕಂಸನನ್ನು ಕೊಂದ, ಮಾನಸಿಕವಾಗಿ ಕಂಸನ ಆಳುಗಳನ್ನೂ ಕೊಂದ. ಅಂದ್ರೆ ಅವನು ಯಾವ ಮೊಮೆಂಟಿನಲ್ಲಿ ಬಿಲ್ಲನ್ನ ಮುರಿದನೋ ಅದೇ ಸಮಯದಲ್ಲಿ, ಅದೇ ಕ್ಷಣದಲ್ಲಿ ಕಂಸ ಸತ್ತು ಹೋಗಿದ್ದ. ಸಾವಿನ ಭಯ ಬಂದಾಗಲೇ ಸತ್ತು ಹೋಗಿದ್ದ ಅಂತ ಅರ್ಥ. ಇದು ಅವರ ಮಾತು. ಇನ್ನೊಮ್ಮೆ ಈ ಶ್ಲೋಕ ಹೇಳ್ತಾನೆ. ಅಥ ಹತಯೋರ್ಗಳಿಕೇಶ್ಯೋ
ಶ್ವಪಲ್ಕಜ ಪ್ರಾಪಿತ ಪುರಿಂಗಳಿಕೇಶ್ಯೋ ಭಂಕ್ತ್ವಾ ಧನುರಾಜವರಂ ಜಘಾನತ ತೇನೈವ ಚ ಸ್ವಯಂ ರಾಜವರಂ ಅಂತ ಹೇಳಿ ಇಲ್ಲಿ ನಿರೂಪಣೆ ಮಾಡಿದ್ದು. ಇಲ್ಲಿ ಗಳಿಹಿ ಅಂತ ಶಬ್ದ ಆಗಲ್ಲ ಅಂತ ನೋಡಿದೆವು. ಗಳೀ ಅಂತ ಆಗತ್ತೆ. ಹ್ರಸ್ವ ಯಾಕೆ ಹೇಳಿದರು ಆಚಾರ್ಯರು? ಪದವನ್ನು ಮುರಿದರು ಹೇಗೆ? ಅದಕ್ಕೆ ನರಹರಿ ತೀರ್ಥರು ಹೇಳ್ತಾರೆ, ಈ ರೀತಿ ಪ್ರಕೃತಿ ವ್ಯತ್ಯಯ ಮಾಡ್ತಾರೆ ಶಾಸ್ತ್ರಕಾರರು. ಅವರಿಗೆ ವ್ಯಾಕರಣ ಬರಲ್ಲ ಅಂತ ಅಂದುಕೊಳ್ಬೇಡಿ. ವ್ಯಾಕರಣವನ್ನ ತಮಗೆ ಬೇಕಾದ ಹಾಗೆ ದುಡಿಸಿಕೊಳ್ಳುತ್ತಾರೆ. ಕನ್ನಡದಲ್ಲಿ ಒಂದು ಸಂಗತಿ ಹೇಳ್ತೇನೆ ನಿಮಗೆ. 4ಕ್ಕೆ 10 ಅಂತ ಹೇಳಿ ಒಂದು ಪದಪ್ರಯೋಗ ಮಾಡಿದ್ರು ಯಾರು? ಗೋವಿಂದಾಚಾರ್ಯರು. 4ಕ್ಕೆ 10. 4ಕ್ಕೆ 10 ಆಗಬೇಕಲ್ವಾ? 4 ಕನ್ನಡದ ಪದ. 4 ಅಲ್ಲ, 4 ಅಲ್ಲ. ಇಲ್ಲ, ಅಲ್ಲಿ ಒಂದು ಪನ್ನಿದೆ. 4 ಅಂದ್ರೆ ಸ್ವರ್ಗ. ಸ್ವರ್ಗಕ್ಕೆ 10, ಆನಂದಕ್ಕೆ ಏರು. 4ಕ್ಕೆ 10 ಹೇಗೆ? 4ಕ್ಕೆ 10. 4 ವೇದಗಳಿಗೆ 10 ಉಪನಿಷತ್ತು. ಇದನ್ನ ಓದು. 4ಕ್ಕೆ 10. 2 ಅರ್ಥ ಇದೆ ಅಲ್ಲಿ. ಒಂದರ್ಥ ಏನು? 4ಕ್ಕೆ 10 ಅಂದ್ರೆ 4 ವೇದಕ್ಕೆ 10 ಉಪನಿಷತ್ತು. ಇದು ಮೊದಲನೆಯ ಅರ್ಥ, 4ಕ್ಕೆ 10. ಎರಡನೆಯದ್ದು 4ಕ್ಕೆ 10 ಸ್ವರ್ಗದ ಆನಂದವನ್ನು ಪಡೆ. ಈ ಪನ್ನು ಮೂಡಬೇಕಾದ್ರೆ 4 ಅಂತ ಮಾಡಿದ್ರೆ ತಪ್ಪು ಹೋಗ್ಬಿಡತ್ತೆ ಅಲ್ವಾ? ಅದಕ್ಕೆ 4ಕ್ಕೆ 10. ಭಾಷೆಯನ್ನು ಮುರಿಯೋದರ ಹಿಂದೆ ಒಂದು ವಿಶಿಷ್ಟವಾದ ಯೋಚನೆ ಇರುತ್ತೆ. ಹಾಗೆ ಇಲ್ಲಿಯೂ ಕೂಡ ನೋಡಿ, ಅವ್ರು ಹೇಳ್ತಾರೆ ಗಳಿಹಿ ಅಂತ ಯಾಕೆ ಮಾಡಿದ್ದು? ಯಾಕೆ ಹೇಳಿದ್ದು? ಗಳೀ ಅಂತ ಇರಬೇಕಾದದ್ದನ್ನ ಗಳಿಹಿ ಅಂತ ಯಾಕೆ ಮಾಡಿದ್ದು? ಹೌದು, ಆ ರೀತಿ ಗಳೀ ಅಂತನ್ನುವ ದೀರ್ಘವನ್ನ ಗಳಿ ಅಂತ ಹ್ರಸ್ವ ಮಾಡಿದ್ದಕ್ಕೆ ಒಂದು ಕಾರಣ ಉಂಟು. ಏನದು ಕಾರಣ? ತಿರ್ಯಗ್ಭ್ಯ ಕುತ್ಸಿತವು ನಿತ್ಯಂ ದೈತ್ಯವು ಶಿವವರೋದ್ಧತವು. ಆ ಇಬ್ಬರು ತಿರ್ಯಕ್ ಪ್ರಾಣಿಗಳ ರೂಪವನ್ನು ಧರಿಸಿದ್ರು. ಒಬ್ಬ ಎತ್ತಿನ ವೇಷ ಹಾಕಿಕೊಂಡಿದ್ದ, ಇನ್ನೊಬ್ಬ ಕುದುರೆಯ ವೇಷ ಹಾಕಿಕೊಂಡಿದ್ದ. ಆದರೆ ಅಡ್ಡಡ್ಡ ಓಡಾಡುವ ಪ್ರಾಣಿಗಳಿಗಿಂತ ಕಳಪೆ ಅವರು. ಅಡ್ಡ ಓಡಾಡುವ ಪ್ರಾಣಿಗಳಾದರೂ ತಮ್ಮ ಕರ್ಮ ತೀರಿದ ಮೇಲೆ ಎತ್ತರಕ್ಕೆ ಏರಬಲ್ಲವೋ ಏನೋ. ಆದರೆ ಇವರು ಯಾವತ್ತೂ ಎತ್ತರಕ್ಕೆ ಏರುವುದಿಲ್ಲ, ಕೆಳಗಡೆ ಹೋಗುತ್ತಾರೆ ಅಂತನ್ನುವ ಕುತ್ಸನ ಅಸಹ್ಯ ಭಾವನೆಯನ್ನ ತೋರಿಸ್ಬೇಕಿತ್ತು. ಅದಕ್ಕೆ ಮಧ್ವಾಚಾರ್ಯರು ಏನ್ ಮಾಡಿದ್ರು? ಪ್ರಕೃತಿಯನ್ನ ವ್ಯತ್ಯಾಸ ಮಾಡಿದ್ರು. ಅಂದ್ರೆ ಶಬ್ದದ ಸ್ವಭಾವವನ್ನೇ ಉಲ್ಟಾ ಮಾಡಿದ್ರು. ನರಹರಿ ತೀರ್ಥರು ಹೀಗೆ ಹೇಳಿದ್ರಿಂದ ನಮಗೆ ಗೊತ್ತಾಯ್ತು, ಓಹೋ ಇದೇ ರೀತಿಯಾದ ವ್ಯಾಖ್ಯಾನವನ್ನ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೂ ಮಾಡಬೇಕು ಅಂತ ನರಹರಿ ತೀರ್ಥರು ಒಂದೊಮ್ಮೆ ಹೇಳಿರ್ಲಿಲ್ಲ ಅಂತ ಆಗಿದ್ದಿದ್ರೆ ಆಚಾರ್ಯರು ಯಾಕೆ ಹಾಗೆ ಮಾಡಿದ್ರು ಅಂತ ಗೊತ್ತಾಗ್ತಾ ಇರಲಿಲ್ಲ. ನಮಗೆ ಮಧ್ವಾಚಾರ್ಯರು ಹೇಳಬೇಕಾದ್ರೆ ಸ್ವಲ್ಪ ಜಾಸ್ತಿ ಗಾಯ ಆಗಿದ್ರೆ ಉದ್ಬಣ ಅಂತಾರೆ. ಇನ್ನೊಂದು ಸ್ವಲ್ಪ ತೀವ್ರವಾದ ಗಾಯ ಆಗಿತ್ತು ಅಂದ್ರೆ ಉದ್ವ್ರಣ ಅಂತಾರೆ. ಬಹಳ ಗಾಯ ಆಗಿತ್ತು ಉದ್ಬ್ಲಣ ಅಂತಾರೆ. ಆ ಹೇಳುವಿಕೆಯ ಮೂಲಕವೇ ಒಂದು ಎಫೆಕ್ಟ್ ಸೃಷ್ಟಿಯಾಗುತ್ತೆ. ಯಾಕೆ ಉಲ್ಬಣ ಅನ್ನೋ ಪದಕ್ಕೆ ನಮ್ಗೆ ಇವತ್ತು ಅರ್ಥ ಗೊತ್ತಿಲ್ಲ. ಸಂಸ್ಕೃತದವ್ರನ್ನ ಹೋಗಿ ಕೇಳಿದ್ರೆ ಉಲ್ಬಣ ಅಂದ್ರೆ ಏನು, ಯಾಕೆ ಉಲ್ಬಣ ಅನ್ನೋದರ ನಿರ್ವಚನ ಹೇಳಿದ್ರೆ ಗೊತ್ತಿಲ್ಲ. ಆಚಾರ್ಯರು ಉದ್ಬಣ ಅಂದ್ರು. ಅಂದ್ರೆ ಶುದ್ಧವಾದ ಪ್ರಯೋಗ ಮಾಡಿದ್ರು, ಆಮೇಲೆ ತೀವ್ರತೆಗೆ ತಕ್ಕ ಹಾಗೆ ಧ್ವನಿಯನ್ನು ಬದಲಾಯಿಸಿದರು.
ಆ ಶ್ಲೋಕ ಹೇಳಬೇಕಾದ್ರೆ ನಿಮಗೆ ಅದು ಎಷ್ಟು ತೀವ್ರವಾಗಿತ್ತು ಅಂತ ಆ ಎಫೆಕ್ಟ್ ಗೊತ್ತಾಗ್ಬಿಡ್ಬೇಕು. ಆ ರೀತಿ ಆಚಾರ್ಯರು ಮಾಡಿದರು ಅಂತ ಗೊತ್ತಾಗೋದು ಹೇಗೆ ನಿಮಗೆ? ನರಹರಿತಿರ್ತಿರು ವ್ಯಾಖ್ಯಾನದಿಂದ. ಯಾವುದಕ್ಕೆ ಮಾಡಿದ ವ್ಯಾಖ್ಯಾನ? ಮಹಾಭಾರತ ತಾತ್ಪರ್ಯ ಅಥವಾ ಈಗೇನು ಹೇಳ್ತಾರೆ ಅದಕ್ಕೆ ಬರೆದ ವ್ಯಾಖ್ಯಾನದಿಂದ ಗೊತ್ತಾಯಿತು. ಈ ರೀತಿ ಆಚಾರ್ಯರು ಬಹಳ ಸೊಗಸಾಗಿ ಮಾಡ್ತಾ ಅದರ ಜೊತೆಗೇನೆ ಅವರು ಮಹಾಭಾರತದ ಕಥೆಯನ್ನು ಅಂದರೆ ಪಾಂಡವರ ಜೀವನದ ಕಥೆಯನ್ನೂ ನಿರೂಪಣೆ ಮಾಡ್ತಾರೆ. ನೋಡಿ 30ನೇ ಶ್ಲೋಕದಲ್ಲಿ ಅವರು ಒಂದು ಮಾತು ಹೇಳ್ತಾರೆ. ಯತ್ ಪರಿವಾರತಯೇಷ ಜಾತ ದೇವಾ ನೃಪಾತ್ಮನ ರತಯೇಚಾಹ ಯದ್ಭರಿತಂ ವಿಷಸರ್ಪ ಪ್ರಭೃತಿ ಧ್ವಾಂತನ್ ನಮಾರುತಿಂ ವಿಷಸರ್ಪ ಅಂತ. ಯತ್ಪರಿವಾರತಯ ಈಶಾಹ ಜಾತಾಹ, ಎಲ್ಲ ದೇವತೆಗಳು, ಜ್ಞಾನಿಗಳು, ಸಮರ್ಥರು, ಶಕ್ತರು ದೇವರ ಪರಿವಾರವಾಗಿಯೇ ಹುಟ್ಟಿದರು. ಪಾಂಡವರು ಬಂದರು ಇಲ್ಲಿಗೆ. ಜಾತ ದೇವ ನೃಪಾತ್ಮನ ರತಯೇಷಾಹ ಯದ್ಭರಿತಂ ವಿಷಸರ್ಪ, ಯಾವ ಪರಮಾತ್ಮನ ಭಕ್ತಿಯಿಂದ, ಯಾವ ಪರಮಾತ್ಮ ಕೊಟ್ಟ ಶಕ್ತಿಯಿಂದ ತುಂಬಿದ್ದ ಭೀಮಸೇನನನ್ನು ವಿಷಸರ್ಪ ಪ್ರಭೃತಿ ಧ್ವಾಂತಂ, ದುರ್ಯೋಧನಾದಿಗಳು ಎಸೆದ ವಿಷಸರ್ಪ ಮೊದಲಾದವುಗಳು, ನ ವಿಷಸರ್ಪ ಅವನ ಹತ್ತಿರವೇ ಬರಲಿಲ್ಲ. ನೋಡಿ, ಅಲ್ಲಿ ವಿಷಸರ್ಪ ಅಂತ ಆರಂಭದಲ್ಲಿ ಇರೋದು ನಾಮಪದ. ಶ್ಲೋಕದ ಕಡೆಯಲ್ಲಿ ವಿಷಸರ್ಪ ಅಂತ ಇದೆಯಲ್ಲ, ಅದು ವರ್ಬದು, ಸರ್ಪಧಾತು. ಸರ್ಪತೆ ಅಂದರೆ ಸಾಗುತ್ತದೆ, ಅದರಲ್ಲಿಟ್ ವಿಷಸರ್ಪ ಸಾಗುತ್ತದೆ, ಸಾಗಿತು, ಅವನನ್ನ ಹೊಂದಿತು. ನ ವಿಷಸರ್ಪ, ವಿಷಸರ್ಪ ಮೊದಲಾದ ಕತ್ತಲು ಅವನನ್ನು ತಾಗಲಿಲ್ಲ. ಯದ್ಭರಿತಂ ವಿಷಸರ್ಪ ಪ್ರಭೃತಿ ಧ್ವಾಂತಂ ನಮಾರುತಿಂ ವಿಷಸರ್ಪ. ಹೀಗೆ ಇಲ್ಲಿ ಪಾಂಡವರ ನಡೆಗೂ ಕೃಷ್ಣನ ಅನುಗ್ರಹಕ್ಕೂ ಇರುವ ಅನ್ಯೋನ್ಯ ಸಂಬಂಧವನ್ನ ಹೆಣೆದುಕೊಂಡು ಹೋಗ್ತಾರೆ ಆಚಾರ್ಯರು. ಹೀಗೆ ಆಚಾರ್ಯರ ಒಂದು ತಾತ್ಪರ್ಯವನ್ನ ನಾವು ಇಲ್ಲಿ ನೋಡಿದೆವು. ಆಯ್ತಾ? ಇದೇ ರೀತಿ ನಾವು ಬೇರೆ ಬೇರೆ ಕಡೆ ಹೋಗುತ್ತೇವೆ. ಮುಂದೆ ಇದೇ ಭೀಮಸೇನನನ್ನ ಇಟ್ಟುಕೊಂಡು ಪಾಂಡವರ ಚರಿತ್ರೆಯನ್ನು ನಿರೂಪಣೆ ಮಾಡ್ತಾರೆ. ಏನ ಹಿಡಿಂಬ ಬಕಾದ್ಯಾಹ ರಕ್ಷೋಧೀಶಾ ನಿಪಾತಿತಾ ಬಬಕಾದ್ಯಾಹ ಭೀಮೆ ಪ್ರೀತಿ ಮಮೇಯಾಂ ವ್ಯಂಜಯತಾ ತೇನ ಶೇಷಪಾತಿ ಮಮೇಯಾಂ. ಕೇಳಿದ್ರೆ ಅರ್ಥವೇ ಇಲ್ಲ ಅಂತ ಅನ್ನಿಸ್ಬೇಕು. ಆ ತರಹ ಇದು ಆದಿಯಿಂದ ಅಂತ್ಯದವರೆಗೂ ಇದು ನಮ್ಮ ರಮೇಶಣ್ಣನಿಗೆ ಪಾಠ ಆಗಿದೆ. ಅವರಿಗೆ ಇದ್ರ ಬಗ್ಗೆ ಒಂದು ಬೆರಗು ಇತ್ತು. ಆಚಾರ್ಯರ ಬಾಯಿಂದ ಮೂಡಿದ ಅಸ್ತವ್ಯಸ್ತ ಪದಗಳು, ನಮಗೆ ಅನರ್ಥ ಅಂತನ್ನಿಸುವ ಪದಗಳು, ಅದಕ್ಕೂ ಕೂಡ ಒಂದು ಅರ್ಥ ಮಾಡ್ತಾರಲ್ಲ ಆಚಾರ್ಯರು. ನಾನು ಏನು ಹೇಳಿದ್ರು ಅದಕ್ಕೆ ಅರ್ಥ ಇದೆ ಅಂತ ಅಂತಾರಲ್ಲ ಅಂತ ಹೇಳಿ ಅವ್ರಿಗೊಂದು ಬೆರಗಿತ್ತು. ಪ್ರಾಯ ಆ ಬೆರಗು ಇನ್ನೂ ಇದೆ ಅಂತ ಅಂದುಕೊಳ್ಳುತ್ತೇನೆ ಅವರಿಗೆ. ಮೇಲು ನೋಟಕ್ಕೆ ಇದು ಏನು ಅಂತಾನೆ ಗೊತ್ತಾಗಲ್ಲ. ಏನ ಹಿಡಿಂಬ ಬಕಾದ್ಯಾಹ, ಏನ ಯಾವ ಭೀಮನಿಂದ, ಹಿಡಿಂಬ ಬಕಾದ್ಯಾಹ ರಕ್ಷೋಧೀಚಾಹ ನಿಪಾತಿತಾಹ, ರಾಕ್ಷಸರಲ್ಲಿ ಒಡೆಯರಾದ ಹಿಡಿಂಬ ಬಕ ಮೊದಲಾದವರೆಲ್ಲ ಸತ್ತರು. ನಿಪಾತಿತಾಹ ಏನದು? ಬಬಕಾದ್ಯಾಹ. ಬಬಕ ಅಂದ್ರೆ ಏನು ಗೊತ್ತಾ? ಮಾಂಸ ಅಂತ. ಬಬಕಾದ್ಯಾಹ ಮಾಂಸವನ್ನೇ ತಿನಿಸಾಗಿ ಉಳ್ಳವರು. ಬಲಾದ್ ಹಿಂಸಿತ್ವ
ಬಕಂತಿ ಖಾದಂತಿ. ಬಕತಿ ಅನ್ನೋದಕ್ಕೆ ತಿನ್ನುತ್ತಾನೆ ಅಂತ ಅರ್ಥ. ಸೊ ಬಕ ಅಂದ್ರೆ ತಿನ್ನುವವ ಅಂತಾನೆ ಅರ್ಥ. ಆ ಅರ್ಥವನ್ನು ಇಲ್ಲಿ ಹೊರಡಿಸಿದ್ರು ನೋಡಿ. ಬಕನಿಗೆ ಬಕ ಅಂತ ಯಾಕೆ ಕರೀತಾರೆ ಅಂದ್ರೆ ಒಂದು ತಿನ್ನೋದೊಂದು ಸ್ವಭಾವ ಇಲ್ಲಿ ಹೇಳ್ದ ಹಾಗಾಯ್ತು. ಆಮೇಲೆ ಇದನ್ನಿಟ್ಟುಕೊಂಡು ಬಹಳ ಸೊಗಸಾದ ಒಂದು ರೈಮಿಂಗ್ ವರ್ಡನ್ನು ಮಾಡಿದ ಹಾಗಾಯ್ತು. ಏನ ಹಿಡಿಂಬ ಬಕಾದ್ಯ, ಅಲ್ಲಿ ಬಕಾದ್ಯ ಅವನು ಹಿಡಿಂಬ ಬಕ. ಏನ ಹಿಡಿಂಬ ಬಕಾದ್ಯಾ ರಕ್ಷೋ ಧೀಶಾ ನಿಪಾತಿತ ಬಬಕಾದ್ಯಾ ಭೀಮೆ ಪ್ರೀತಿ ಮಮೇಯಾಂ. ಹೀಗೆ ಭೀಮಸೇನನ ಮೇಲಿನ ಉತ್ಕಟವಾದ ಪ್ರೀತಿಯನ್ನು ತೋರಿಸುತ್ತಾ ಮುಂದಿನವರಿಗೆ ಸಾಗುವ ಅವನ ಪ್ರೀತಿಯನ್ನ, ಮುಂದಿನವರಿಗೆ ಸಾಗುವ ಅವನ ಸೇವೆಯನ್ನು ಸ್ವೀಕರಿಸಲಿಕ್ಕಾಗಿ ದೇವರೇ ಬಂದ ವ್ಯಾಸನಾಗಿ ಅಂತ ಹೇಳಿ ಇಲ್ಲಿ ನೋಡಿದ್ದೇವೆ. ಇನ್ನು ಈ ತರಹ ಬಿಡುವು ಸಿಕ್ಕಾಗ ಬಿಡಿಬಿಡಿಯಾಗಿ ಈ ತಾತ್ಪರ್ಯವನ್ನು ನೋಡೋಣ. ನಾಳೆ ನಾಡಿದ್ದು ನಾಳೆ ಕುಮುದಮ್ಮನವರ ಮನೆಯಲ್ಲಿ ಪಾಠ ಇರುತ್ತೆ. ಶನಿವಾರ ಅಲ್ವಾ? ಕುಮುದಮ್ಮನವರ ಮನೆಯಲ್ಲಿ ಎಲ್ಲವೂ ಇರುತ್ತೆ. ಇನ್ನು ಸಂಜೆ ಮತ್ಸ್ಯಪುರಾಣ ಇದ್ದೇ ಇರುತ್ತೆ. ಯುಗ ಪ್ರವೃತ್ತಿಯ ಒಂದು ಚಿಂತನೆ ಅಲ್ಲಿದೆ, ನೋಡೋಣ. ಕೃಷ್ಣಾರ್ಪಣಮಸ್ತು.